ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಿರಲಿಲ್ಲ ಅನ್ನೋದು ಕೂಡ ಅವರು ಹೇಳ್ತಾ ಇರುವಂಥದ್ದು ಸರ್. ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಇಟ್ಕೊಂಡಿರಲ್ಲ. ಬಟ್ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳು. ಅವರು ಉಪಮುಖ್ಯಮಂತ್ರಿಯವ್ರ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಕೆಲವು ತೀರ್ಮಾನ ಮಾಡ್ಕೊಂಡು ಹೊರಟ್ರಲ್ಲ. ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ಮೊದಲೇ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಇದೆಲ್ಲ ಎಲ್ಲಾಗ್ತಿತ್ತು. ರಾಜ್ಕುಮಾರ್ ಸತ್ತಾಗ ಏನಾಗಿತ್ತು ಅನ್ನೋದು ಕೂಡ ರಾಜ್ಕುಮಾರ್ ಅವರು ಸತ್ತಾಗ ನೆನ್ನೆನೇ ಉತ್ತರ ಕೊಟ್ಟಿದ್ದೀವಿ. ಅದಕ್ಕೆ ಕೇಳ್ತಾರೆ ಅಂತಲೇ ಗೊತ್ತು. ರಾಜ್ಕುಮಾರು ತೀರ್ಕೊಂಡೋದಂಥ ಸಂದರ್ಭ ಮಾರನೇ ದಿವಸ ಪೆಟ್ರೋಲ್ನ ಡೀಸೆಲ್ನ ಸಿಮೆಂಟ್ನ ನಿಮ್ಮ ಇದರಲ್ಲಿ ತುಂಬ್ಕೊಂಬಂದಂಥವ್ರು. ಆ ತುಂಬ್ಕೊಂಡು ಬರ್ಲಿಕ್ಕೆ ಕಾರಣ ಯಾರು, ಹಿಂದೆ ಯಾರಿದ್ದರು? ಆವತ್ತು ಗಲಭೆ ಎಬ್ಬಿಸಿ ಅಶಾಂತಿ ವಾತಾವರಣ ಉಂಟು ಮಾಡಬೇಕು ಅಂತ ಹೇಳಿ ಹೊರಟಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ಗೋಲಿಬಾರ್ ಆಯಿತು. ಪ್ರಾರಂಭಿಕ ಹಂತದಲ್ಲಿ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಆ ರೌಡಿ ಎಲಿಮೆಂಟ್ನ. ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಕಣ್ಣೀರು ಕೂಡ ಹಾಕಿದ್ದಾರೆ ಸರ್. 18 ಗಂಟೆ 15 ಗಂಟೆ ಆದಮೇಲೆ ಕಣ್ಣೀರು ಹಾಕಬೇಕು ಅಂತಕ್ಕಂಥದ್ದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಅದೇ PR ಏಜೆನ್ಸಿ ಅವ್ರು ಹೇಳ್ಕೊಟ್ರೇನೋ ಅವ್ರ ಕಣ್ಣಲ್ಲಿ ನೀರು, ಮೊಸಳೆ ಕಣ್ಣಲ್ಲಿ ನೀರು ಬಂದಾಗೆ, ಅವರಿಗೆ ಹೃದಯನೇ ಇಲ್ಲದೆ ಇದ್ದಾಗ ಆ ಕಣ್ಣೀರಿಗೆ ಬೆಲೆ ಎಲ್ಲಿದೆ? ಇದಿಷ್ಟು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್, TV9 ನವದೆಹಲಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಿರಲಿಲ್ಲ ಅನ್ನೋದು ಕೂಡ ಅವರು ಹೇಳ್ತಾ ಇರುವಂಥದ್ದು ಸರ್. ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಇಟ್ಕೊಂಡಿರಲ್ಲ. ಬಟ್ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳು. ಅವರು ಉಪಮುಖ್ಯಮಂತ್ರಿಯವ್ರ ವರ್ಚಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಕೆಲವು ತೀರ್ಮಾನ ಮಾಡ್ಕೊಂಡು ಹೊರಟ್ರಲ್ಲ. ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ಮೊದಲೇ ಮುಂಜಾಗ್ರತೆ ಕ್ರಮ ತಗೊಂಡಿದ್ರೆ ಇದೆಲ್ಲ ಎಲ್ಲಾಗ್ತಿತ್ತು? ರಾಜ್ಕುಮಾರ್ ಸತ್ತಾಗ ಏನಾಗಿತ್ತು ಅನ್ನೋದು ಕೂಡ ರಾಜ್ಕುಮಾರ್ ಅವರು ಸತ್ತಾಗ ನೆನ್ನೆನೇ ಉತ್ತರ ಕೊಟ್ಟಿದ್ದೀವಿ. ಅದಕ್ಕೆ ಕೇಳ್ತಾರೆ ಅಂತಲೇ ಗೊತ್ತು. ರಾಜ್ಕುಮಾರು ತೀರ್ಕೊಂಡೋದಂಥ ಸಂದರ್ಭ ಮಾರನೇ ದಿವಸ ಪೆಟ್ರೋಲ್ನ ಡೀಸೆಲ್ನ ಸಿಮೆಂಟ್ನ ನಿಮ್ಮ ಇದರಲ್ಲಿ ತುಂಬ್ಕೊಂಬಂದಂಥವ್ರು. ಆ ತುಂಬ್ಕೊಂಡು ಬರ್ಲಿಕ್ಕೆ ಕಾರಣ ಯಾರು, ಹಿಂದೆ ಯಾರಿದ್ದರು? ಆವತ್ತು ಗಲಭೆ ಎಬ್ಬಿಸಿ ಅಶಾಂತಿ ವಾತಾವರಣ ಉಂಟು ಮಾಡಬೇಕು ಅಂತ ಹೇಳಿ ಹೊರಟಂಥದ್ದೇನಿದೆ, ಅದರ ಹಿನ್ನೆಲೆಯಲ್ಲಿ ಗೋಲಿಬಾರ್ ಆಯಿತು. ಪ್ರಾರಂಭಿಕ ಹಂತದಲ್ಲಿ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಆ ರೌಡಿ ಎಲಿಮೆಂಟ್ನ. ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಕಣ್ಣೀರು ಕೂಡ ಹಾಕಿದ್ದಾರೆ ಸರ್. 18 ಗಂಟೆ 15 ಗಂಟೆ ಆದಮೇಲೆ ಕಣ್ಣೀರು ಹಾಕಬೇಕು ಅಂತಕ್ಕಂಥದ್ದು ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಅದೇ PR ಏಜೆನ್ಸಿ ಅವ್ರು ಹೇಳ್ಕೊಟ್ರೇನೋ ಅವ್ರ ಕಣ್ಣಲ್ಲಿ ನೀರು, ಮೊಸಳೆ ಕಣ್ಣಲ್ಲಿ ನೀರು ಬಂದಾಗೆ, ಅವರಿಗೆ ಹೃದಯನೇ ಇಲ್ಲದೆ ಇದ್ದಾಗ ಆ ಕಣ್ಣೀರಿಗೆ ಬೆಲೆ ಎಲ್ಲಿದೆ? ಇದಿಷ್ಟು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್, TV9 ನವದೆಹಲಿ.